ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಗೆಯೇ ಇದೊಂದು ವಿಶೇಷವಾದ ಒಂದು ರುಚಿಯಾದಂಥ ರೆಸಿಪಿ ಅಂತಲೇ ಹೇಳ್ಬೋದು. ಕೊನೆ ತನಕ ಆ ವಿಡಿಯೋನ ನೋಡಿ. ಯಾಕೆ ಅಂತ ಹೇಳಿದ್ರೆ, ಕೊನೆಗೆ ಎಂಡಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತುವನ್ನು ಸೇರಿಸಿನಿ. ಅದರಿಂದ ಅಂತೂ ಈ ರೆಸಿಪಿ ಡಬಲ್ ರುಚಿನ ಕೊಡುತ್ತೆ. ಹಾಗಾಗಿ ಕೊನೆ ತನಕ ವಿಡಿಯೋ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ರೀತಿಯಿಂದ ಕಲಾ ಚಾನಲನ್ನು ಲೈಕ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲೂ ಸಹ ಹೊಸದಾಗಿ ಪೇಜನ್ನು ಓಪನ್ ಮಾಡಿದ್ದೀನಿ, ಪ್ರೀತಿಯಿಂದ ಕಲಾ ಅಂತೇಳಿ. ಆ ಫೇಸ್ಬುಕ್ ಪೇಜನ್ನು ಸಹ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ನೋಡಿ, ಲೆಫ್ಟ್ ಓವರ್ ಇಡ್ಲಿ ಇದು, ಅಥವಾ ನಾನಿದು ಬೇಕು ಅಂತಲೇ ಉಳಿಸ್ಕೊಂಡೆ. ಯಾಕೆಂದರೆ ನಾನು ಅವಾಗವಾಗ ಇದು ಉಳಿದಿರ್ತಕ್ಕಂಥ ಇಡ್ಲಿಗಳಲ್ಲಿ ಮಾಡ್ತಾ ಇರ್ತೀನಿ. ಹಾಗಾಗಿ ನನ್ನ ಮಗನಿಗೆ ಪ್ರತಿ ಸಾರಿನೂ ಇಷ್ಟ ಆಗಿಬಿಟ್ಟು ಪ್ರತಿ ಸಾರಿ ಇಡ್ಲಿ ಮಾಡಿದಾಗಲೂ ಇದು ಮಿಕ್ಸ್ಬಿಟ್ಟು ಬೇಕು ಅಂತಲೇ ಎಕ್ಸ್ಟ್ರಾ ಮಾಡ್ಕೊಬಿಟ್ಟು ಮಾಡಬೇಕು ಹಂಗಾಗಿದೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಎಲ್ಲರಿಗೂ ಸಹ ತುಂಬಾ ದೊಡ್ಡವ್ರಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದರೆ ಬೋಂಡಾ ಬಜ್ಜಿ ತಿಂದು ಬೇಜಾರಾಗಿದರೆ ಈ ಥರ ಮಾಡ್ಕೋಬೋದು. ನೋಡಿ, ಸಣ್ಣ ಸಣ್ಣದಾಗಿ ಎಲ್ಲ ಇಡ್ಲಿಗಳನ್ನ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಈಗ ಒಂದು ಬಾಣಲಿನ ತೊಗೊಂಡು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 2 ಸ್ಪೂನು ಕಾರ್ನ್ಫ್ಲೋರನ್ನು ಹಾಕ್ಕೊಂಡಿದ್ದೀನಿ. ಬೇಡ ಅಂದರೆ ನೀವು ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೋಬೋದು. ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಇದನ್ನು ಕಬಾಬ್ ಪೌಡ್ರನ್ನು ಸೇರಿಸಿದ್ದೀನಿ. ನೀವು ಕಬಾಬ್ ಪೌಡ್ರ್ ಮತ್ತು ಮೊಟ್ಟೆ ಕಬಾಬ್ ಪೌಡ್ರ್ ಎರಡನ್ನೂ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ವೆಜಿಟೇರಿಯನ್ಸ್ ಆದರೆ. ಇಲ್ಲ ತಿಂತೀವಿ ಅಂದರೆ ಮೊಟ್ಟೆನೂ ಆ್ಯಡ್ ಮಾಡಿಕೊಂಡ್ರೆ ಸೇಮ್ ಕಬಾಬ್ ಫೀಲೇ ಬರುತ್ತೆ. ಹಾಗೆಯೇ ಇದ್ರ ಬದಲು ಮೊಟ್ಟೆ ಬದಲು ಸ್ವಲ್ಪ ನೀರನ್ನೇ ಎಕ್ಸ್ಟ್ರಾ ಹಾಕ್ಕೋಬೋದು, ಮತ್ತು ಕಬಾಬ್ ಪೌಡ್ರ್ ಬದಲು ಸ್ವಲ್ಪ ಗರಂ ಮಸಾಲನ ಯೂಸ್ ಮಾಡ್ಕೋಬೋದು. ಒಂಚೂರು ಕಾರ್ನ್ಫ್ಲೋರು ಎಕ್ಸ್ಟ್ರಾ ಹಾಕ್ಕೊಂಡು ಈಗ ಅದನ್ನ ಹಾಕ್ಕೊಂಬಿಟ್ಟು ಇದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೋಂಡಾ ಬಜ್ಜಿಗೂ ತೆಳುವಾಗಿ ಕನ್ಸಿಸ್ಟೆನ್ಸಿಗೆ ಹಾಕ್ಕೋಬೇಕು. ನಾನು ಜಾಸ್ತಿ ಕ್ವಾಂಟಿಟಿಲಿ ಮಾಡಿರೋದ್ರಿಂದ ನೀರು ಹಾಕ್ಕೊಂಡಿದ್ದೀನಿ. ಬರೀ ಮೊಟ್ಟೆ ಹಾಕ್ಕೊಂಡ್ರೂ ಇದು ಬರಲ್ಲ. ಯಾಕೆ ಅಂದರೆ ಇಡ್ಲಿ ಆಗಿರೋದ್ರಿಂದ ನಾವು ಹಿಂಗೆ ಟೈಟಾಗಿ ಕಲಿಸಿದಾಗ ಅದೆಲ್ಲ ಉಂಡೆ ಉಂಡೆ ಆಗಿ ಮೆತ್ತಗಾಗೋಗ್ಬಿಡುತ್ತೆ, ಪುಡಿ ಪುಡಿ ಆಗೋಗ್ಬಿಡುತ್ತೆ. ಹಂಗಾಗಿ ನೀರನ್ನ ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು. ನೀವು ಮೊಟ್ಟೆ ಹಾಕದೇ ಇರಲಿ, ನೀರಂತೂ ಸಹ ಕಂಪಲ್ಸರಿ ಸೇರಿಸಿ ಆ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕು. ಬೇಡ ಇದನ್ನು ನೋಡಿ, ಈ ಥರ ಕೈಯಲ್ಲೇ ಯಾವುದೇ ಸ್ಪೂನಲ್ಲಿ ಅದರಲ್ಲಿ ಕಲಿಸಿದ್ರೂ ನೀಟಾಗಿ ಮಸಾಲೆ ಎಲ್ಲದಕ್ಕೂ ಹೊಂದ್ಕೊಳ್ಳೋದಿಲ್ಲ. ಹಾಗಾಗಿ ಕೈನಲ್ಲೇ ಸಾಫ್ಟಾಗಿ ಹ್ಯಾಂಡ್ಲ್ ಮಾಡಬೇಕು, ಇಲ್ಲಾಂದರೆ ಪುಡಿ ಪುಡಿ ಆಗೋಗ್ಬಿಡುತ್ತೆ. ಈ ಥರ ನೀಟಾಗಿ ಕಲಿಸ್ಬಿಟ್ಟು 1-2 ನಿಮಿಷ ಹಂಗೆ ಬಿಟ್ಬಿಡಬೇಕು. ಏಕೆಂದರೆ ಈ ಮಸಾಲೆ ಈ ನೀರೆಲ್ಲ ಹೀರ್ಕೊಂಬಿಡ್ಬೇಕು ಇಡ್ಲಿಗೆ. ಹಾಗಾಗಿ ಈ ಥರ 1-2 ನಿಮಿಷ ಬಿಟ್ಬಿಡಬೇಕು. ಹಿಂಗೆ ಆಡಿಸಿದ್ರೂ ನೋಡಿರಿ ನೀಟಾಗಿ ಎಲ್ಲನೂ ಮಿಕ್ಸ್ ಆಗುತ್ತೆ. ಒಂದು ದೊಡ್ಡ ಪಾತ್ರೆಯಲ್ಲಿ ಮಾಡಿಕೊಂಡು, ನಾನು ಸ್ವಲ್ಪ ಚಿಕ್ಕದೇ ತೊಗೊಬಿಟ್ಟಿದ್ದೀನಿ. ಅದಂಗಾಗಿ ಹಿಂಗೆ ಮಾಡಿಸ್ಬಿಟ್ಟು 1-2 ನಿಮಿಷ ಬಿಟ್ಟಾದಮೇಲೆ ನೋಡಿರಿ ಎಲ್ಲನೂ ಫುಲ್ಲು ಡ್ರೈ ಆಗಿದೆ. ಈ ಥರ ಫುಲ್ ಡ್ರೈ ಆಗೋಗ್ಬಿಡುತ್ತೆ, ಹೀರ್ಕೊಂಬಿಡುತ್ತೆ ಇಡ್ಲಿ ಸಾಫ್ಟಾಗಿರೋದ್ರಿಂದ. ಈಗ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿ ಮಾಡೋದಕ್ಕೆ ಇಟ್ಕೊಂಡ್ಬಿಟ್ಟು ಒಂದೊಂದೇನ ಬಿಡ್ತಾಯಿದ್ದೀನಿ. ಯಾಕೆಂದರೆ ನಾನು ಇಷ್ಟು ದಿವಸ ಮೊಟ್ಟೆ ಹಾಕ್ತಾ ಇರಲಿಲ್ಲ, ಹಂಗೆ ಪ್ಲೈನಾಗೆ ಮಾಡ್ತಾಯಿದ್ದೆ. ಈ ಸರಿ ನನ್ನ ಮಗ ಮೊಟ್ಟೆ ಹಾಕಿ ಮಾಡಮ್ಮ ಚೆನ್ನಾಗಿರುತ್ತೆ ಕಬಾಬ್ ಥರನೇ ಅಂತೇಳಿ ಈ ಥರನೂ ಮಾಡಿದೆ. ಹಂಗಾಗಿ ಮೊಟ್ಟೆ ಫಸ್ಟ್ ಟೈಮ್ ಹಾಕಿರೋದ್ರಿಂದ ಬಿಟ್ಬಿಡುತ್ತೇನೋ ಅಂಥೇಳಿ ನಿಧಾನಕ್ಕೆ ಒಂದೊಂದೇ ಹಾಕ್ಕೋತಾ ಇದ್ದೀನಿ. ಏನು ಬಿಡಲಿಲ್ಲ, ನೀಟಾಗೆ ಆಯಿತು. ಹಾಗಾಗಿ ನಾನು ಈ ಮೊಟ್ಟೆ ಹಾಕ್ದೇ ಮತ್ತು ಕಬಾಬ್ ಪೌಡ್ರ್ ಹಾಕ್ದೇನೂ ಮಾಡ್ತೀನಿ. ಅದು ಸಹ ತುಂಬಾ ಚೆನ್ನಾಗಿರುತ್ತೆ, ಅದೊಂಥರ ಟೇಸ್ಟು. ಇದು ಸಹ ಒಂಥರ ನಾನ್ ವೆಜ್ಜೇ ತಿಂತಾಯಿದ್ದೀವಿ ಅನ್ನೋ ಥರ ಟೇಸ್ಟೂ ಅದೇ ಥರ. ಹೊರ್ಗಡೆಯಿಂದ ಬಂದರೆ ಸ್ಮೆಲ್ಲೂ ಸಹ ಅದೇ ಥರ ಬರ್ತಾಯಿತ್ತು. ಇದು ಏನಂದರೆ ಇಡ್ಲಿ ಸ್ವಲ್ಪ ಎಲ್ಲ ನೀರಾಗಿ ಕಲಸಿದ್ದೀವಲ್ಲ, ಅದು ನೀರು ಅಂಶ ಎಲ್ಲನೂ ಹೋಗೋ ತನಕ 1-2 ನಿಮಿಷ ಬೇಕಾಗುತ್ತೆ ಇದು ಫ್ರೈ ಆಗೋದಕ್ಕೆ. ಹಂಗಾಗಿ 1-2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಅದೇನು ಕಬಾಬು ಅಥವಾ ಗೋಬಿ ಮಂಚೂರಿ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿಗೆ ಇದು ಮಾಡಿಕೊಂಡು ತಕ್ಕೊಂಬಿಡ್ಬೇಕು. ಮೇಲ್ಗಡೆ ಎಲ್ಲ ಸಖತ್ತು ಕ್ರಂಚಿಯಾಗಿ, ಹಾಗೆಯೇ ಒಳಗಡೆ ಸಾಫ್ಟಾಗಿ ತುಂಬಾ ರುಚಿಯಾಗಿತ್ತು. ನಾನು ಎಂಥವ್ರು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಬೋಂಡಾ ಬಜ್ಜಿ ಅಥವಾ ಗೋಬಿ ಮಂಚೂರಿ, ಕಬಾಬು ಅದೆಲ್ಲ ನಾನ್ ವೆಜ್ ತಿಂದು ಬೇಜಾರಾಗಿದ್ರೆ ಈ ಥರ ಲೆಫ್ಟ್ ಓವರ್ ಇಡ್ಲಿಯಿಂದ ಈ ಥರ ಮಾಡ್ಕೊಂಬಿಡ್ಬೋದು. ನಮ್ಮ ಮನೇಲಿ ಮಾಡಬೇಕಾದ್ರೆ ಒಂದು ಅರ್ಧ ಖಾಲಿ ಆಗೋಯಿತು, ಇನ್ನೊಂದು ಅರ್ಧ ಮಿಕ್ಕಿರೋದಕ್ಕೆ ನೋಡಿ ಎಂಡಲ್ಲಿ ಒಂದು ಚೂರು ಚಾಟ್ ಮಸಾಲೆನ ಹಾಕ್ಕೊಂಡ್ರೆ ತುಂಬಾ ಸಖತ್ತಾಗಿರುತ್ತೆ. ಟೇಸ್ಟ್ ಅಂತೂ ಡಬ್ಬಲ್ ಆಗಿರುತ್ತೆ ಈ ಥರ ಚಾಟ್ ಮಸಾಲ ಹಾಕೋದ್ರಿಂದ. ಸ್ವಲ್ಪ
ಹಾಗಾಗಿ ಹಾಕ್ಕೊಳ್ಳಿ. ಇದು ಹುಳಿ ನೋಡ್ಕೊಳ್ಳಿ. ನಿಮ್ಮದು ಇಡ್ಲಿ ಏನಾದರೂ ಜಾಸ್ತಿ ಹುಳಿ ಇತ್ತು ಅಂದರೆ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಳಿ ಚಾಟ್ ಮಸಾಲ. ಇಲ್ಲ ಜಾಸ್ತಿ ಏನು ಹುಳಿ ಇಲ್ಲ ಮೀಡಿಯಮ್ ಆಗಿದೆ ಅಂತಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಡ್ರಿ, ತುಂಬಾ ರುಚಿಯಾಗಿರುತ್ತೆ. ಇದನ್ನು ಬೇಕಂದರೆ ಗೋಬಿ ಮಂಚೂರಿ ಥರ ಮಂಚೂರಿನೂ ಸಹ ಸಾಸ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಬೋದು, ಒಗ್ಗರಣೆ ಮಾಡಿ. ಇಲ್ಲ ಹಿಂಗೇನಾದರೂ ತಿನ್ಕೋಬೋದು. ಹಿಂಗೆ ತಿನ್ನೋಕ್ಕೇ ತುಂಬ ರುಚಿಯಾಗಿತ್ತು ಸಾಸ್ ಜೊತೆಗೆ. ಹಾಗೆಯೇ ನೀವು ಸಹ ಮಾಡಿ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ. ನಿಮ್ಮ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಕೊನೆಯ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.